ಸುಮ್ಮನೆ ನಿಂತಿದೆ ಹೊಚ್ಚಿಕೊಂಡ ಬಂದು ಬ್ರೋ ಈ 10 ರೂಪಾಯಿ 20 ರೂಪಾಯಿ 50 ರೂಪಾಯಿ 100 ರೂಪಾಯಿ 200 ರೂಪಾಯಿ 500 ರೂಪಾಯಿ 2000 ನೋಟುಗಳ ಮೇಲೆ ಬೇರೆ ಬೇರೆ ಚಿತ್ರ ಇವೆ ಬ್ರೋ ಅವು ಏನ್ ಹೇಳ್ತೀವಿ ಅವು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಕೇಳ ಸರ್. ನಾವು ಹೇಳಿದೆ ಸಿಂಪಲ್ ಹೇಳಿದೆ 10 ರೂಪಾಯಿ ನೋಟಿನ ಮೇಲೆ ಕುರಾಕ್ ಸನ್ ಟೆಂಪಲ್ ಚಿತ್ರ ಬರುತ್ತೆ ಸರ್. ಅದು ನಮಗೆ ಒಡಿಶಾ ರಾಜ್ಯದಲ್ಲಿ ಕಂಡು ಬರುತ್ತೆ. ಅದೇ ರೀತಿ 20 ರೂಪಾಯಿ ನೋಟಿನ ಮೇಲೆ ಎಲ್ಲೋರಾ ಕೇವ್ಸ್ ಕಂಡು ಬರುತ್ತೆ ಸರ್. ಎಲ್ಲೋರಾ ಗುಹೆಗಳು ಇವು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರುತ್ತದೆ. ಅದೇ ರೀತಿ 50 ರೂಪಾಯಿ ನೋಟಿನ ಮೇಲೆ ಹಂಪಿಯ ಕಲ್ಲಿನ ರಥ ಕಂಡು ಬರುತ್ತೆ ಸರ್. ಅದು ನಮ್ಮ ರಾಜ್ಯದಲ್ಲಿದೆ, ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದೆ. 100 ರೂಪಾಯಿ ನೋಟಿನ ಮೇಲೆ ರಾಣಿಕಾ ವಾವ್ ಬಂಗ್ಲೋ ಕಂಡು ಬರುತ್ತೆ ಸರ್. ಆ ರಾಣಿಕಾ ವಾವ್ ಬಂಗ್ಲೋ ಗುಜರಾತ್ ರಾಜ್ಯದಲ್ಲಿದೆ. 200 ರೂಪಾಯಿ ನೋಟಿನ ಮೇಲೆ ಸಾಂಚಿ ಸ್ತೂಪ ಕಂಡು ಬರುತ್ತೆ ಸರ್. ಅದು ಮಧ್ಯಪ್ರದೇಶ ರಾಜ್ಯದಲ್ಲಿದೆ. 500 ರೂಪಾಯಿ ನೋಟಿನ ಮೇಲೆ ನ್ಯೂ ಡೆಲ್ಲಿ ಫೋರ್ಟ್ ಕಂಡು ಬರುತ್ತೆ ಸರ್. ರೆಡ್ ಫೋರ್ಟ್ ಕಂಡು ಬರುತ್ತೆ, ಅದು ನ್ಯೂ ಡೆಲ್ಲಿಯಲ್ಲಿದೆ. ಅದೇ ರೀತಿ 2000 ರೂಪಾಯಿ ನೋಟಿನ ಮೇಲೆ ನಮಗೆ ಒಂದು ಮಂಗಲ್ಯಾನ್ ಮಿಷನ್ ಯೋಜನೆಯ ಒಂದು ಚಿತ್ರಣ ಕಂಡು ಬರುತ್ತೆ ಸರ್. ನೋಡಿ, 2011ರ ಕಾಯಿನೇಜ್ ಆಕ್ಟ್ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಈ ಕಾಯಿನ್ ಮತ್ತು ನೋಟುಗಳ ವಿನ್ಯಾಸಗೊಳಿಸುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ನೀಡಿರುತ್ತದೆ. ಅದೇ ರೀತಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆ 1934ರ ಸೆಕ್ಷನ್ 22ರ ಪ್ರಕಾರ ದೇಶದಲ್ಲಿ ಹಣ ಚಲಾವಣೆ ಮಾಡಲು ಏಕೈಕ ಹಕ್ಕನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಒದಗಿಸಲಾಗಿದೆ.